ಒಂದು ನೋಡಿ ಮರೆಯಲಿ ಜೀವ ಮಂತ್ರಾಲಯ ದರ್ಶನವೇ ದಿವ್ಯಾನುಭವ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಧಾಮನು ವ್ಲಾಗ್ಸ್. ಇದು ನಿನ್ನೆ ವ್ಲಾಗಿದ್ದು ಕಂಟಿನ್ಯೂಯೇಷನು. ಸೊ ಅದನ್ನು ಇವತ್ತು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಸಖತ್ ಫನ್ ಮಾಡಿದ್ವಿ, ತುಂಬಾ ಎಂಜಾಯ್ ಮಾಡಿದ್ವಿ ಗೇಮ್ಸು. ಇದು ಸುಮ್ಮನೆ ಒಂದು ಫನ್ನಿಗೋಸ್ಕರ ಮಾಡಿದ್ದು, ಯಾವುದೇ ರೀತಿಯ ಇದು ಪ್ರೈಸು ದೊಡ್ಡ ಕಾಂಪಿಟೇಷನ್ ಆ ಥರ ಏನಿಲ್ಲ. ಸುಮ್ಮನೆ ಒಂದು ಫನ್ನು ಎಂಟರ್ಟೈನ್ಮೆಂಟು, ಎಲ್ಲರ ಜೊತೆ ಸೇರ್ಬೋದು ಅಂತ ಹೇಳಿ ಮಾಡಿರುವಂಥದ್ದು. ಹಾಗೆ ಎಲ್ಲರ ಜೊತೆ ಸೇರಿ ಸಖತ್ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಮಾಡಿದ್ದಕ್ಕೆ ಒಂದು ಆಟ ಅಂತ ಇಟ್ಟಾಗ ಒಂದು ಗುರ್ತಿಸ್ಬೇಕಲ್ಲ, ಹೀಗೆ ಫಸ್ಟ್ ಸೆಕೆಂಡ್ ಅಷ್ಟೇ. ಮತ್ತು ದೊಡ್ಡ ಕಾಂಪಿಟೇಷನ್ ಅಲ್ಲ, ಆ ಥರ ಎಲ್ಲ ಏನೂ ಇಲ್ಲ. ಸೊ ಮತ್ತೆ ಎಲ್ಲ ಏನು ದೊಡ್ಡ ಆಟಗಾರರು ಆ ಥರನೂ ಅಲ್ಲ, ಸುಮ್ಮನೆ ಒಂದು ಆಡಿ ಪ್ರೈಸ್ ತಗೊಳ್ಳುವಂಥದ್ದಷ್ಟೇ. ಸೊ ಮತ್ತು ಗೇಮ್ ಅಂತ ಇಟ್ಟಿದ್ದಕ್ಕೆ ಒಂದು ಪ್ರೈಸ್ ಅಂತ ಕೊಡೋದು, ಸುಮ್ಮನೆ ಆಡಿ ಫಸ್ಟ್ ಸೆಕೆಂಡ್ ಅಂತ ಹೇಳೋದಕ್ಕಿಂತ ಒಂದು ಅದಕ್ಕೊಂದು ಗುರ್ತಿಸೋದು ಅಂತ ಅಷ್ಟೇ, ಒಂದು ಪ್ರೈಸ್ ಕೊಟ್ಟು. ಸೊ ಹಾಗೆ ಈಗ ಸಭಾ ಕಾರ್ಯಕ್ರಮ ನಡೀತಾ ಇದೆ, ಇನ್ನೇನು ಸ್ಟಾರ್ಟ್ ಆಯಿತು. ನೋಡ್ಬೋದು ಯಾರ್ಯಾರು ಯಾವೆಲ್ಲ ಗೇಮಲ್ಲಿ ವಿನ್ ಆದರು ಅಂಥೇಳಿ. ಕಂಟಿನ್ಯೂಷನಲ್ಲಿದೆ, ಹೋಗಿ ನೋಡ್ಕೊಂಡು ನೋಡಿ ಮರೆಯಲಿ ಜೀವ ಮಂತ್ರಾಲಯ ದರ್ಶನವೇ ದಿವ್ಯಾನುಭವ. ಪಾಪ ಕಳೆವ ಸುರಗಂಗೆ ಇಲ್ಲಿ ಹರಿವ ತುಂಗೆ, ಪಾಪ ಕಳೆವ ಸುರಗಂಗೆ. ಅದೇ ರೀತಿ ಹಿರಿಯರಾದ ಸಂಜೀವಿ ಟೀಚರ್ ಅವರು ಸಹ ಆಸನವನ್ನು ಸ್ವೀಕರಿಸಬೇಕು. ಮೊದಲನೇದಾಗಿ ಈ ದಿನದ ಒಂದು ಶುಭ ಸಮಾರಂಭ ಯಾಕೆ ಮಾಡಿದ್ದು ಅಂತ ಹೇಳಿದರೆ, ಯುಗಾದಿ ಉತ್ಸವ ಅನ್ನುವಂಥದ್ದು ನಮ್ಮ ಸನಾತನ ಧರ್ಮದಲ್ಲಿ ಒಂದು ಪ್ರಮುಖ ಒಂದು ಹಬ್ಬ ಅಂತ ನಾವು ಆಚರಣೆ ಮಾಡಬೇಕಿತ್ತು. ಕಾಲದ ಒಂದು ಏನು ಹೇಳ್ಬೋದು ಪ್ರಭಾವದಿಂದಾಗಿ ಅದು ಅಡಿಗಡಿಗೆ ಹೋಗಿ ಕ್ಯಾಲೆಂಡರ್ ವರ್ಷವನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ. ಒಂದು ನಿರಂತರವಾದ ಒಂದು ಪ್ರಯತ್ನದ ಫಲವಾಗಿ ಸುಮಾರು 60 ವರ್ಷದಿಂದ ಈ ಕುಡುವಳಿಕೆ ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಹೋಗ್ತಾ ಇದೆ. ಚಂದ್ರಕಾಂತ ಆಚಾರ್ಯ ದಂಪತಿಗಳಿಗೆ ನಮ್ಮ ಮೊದಲನೇ ಮುಕ್ತೇಶ್ವರ ಗಣೇಶಾಚಾರ್ಯರು ಶಾಲೋದಸಿ ಸನ್ಮಾನಿಸಿದ್ದಾರೆ. ಧನ್ಯವಾದಗಳು ರಮೇಶಾಚಾರ್ಯ ಅವರು. ಮುಂದಿನದಾಗಿ ಅದರ ಪ್ರಥಮವಾಗಿ ನಡೆದಂಥ ರಂಗೋಲಿ ಸ್ಪರ್ಧೆಯಲ್ಲಿ ಹಿರಿಯ ಸದಸ್ಯರಿಂದ ನಾವು ಒಂದು ಏನು ಅವರ ಒಂದು ಅನುಭವ ತೆಗೆದುಕೊಂಡು ನಾವು ಅದಕ್ಕೆ ಕೆಟಗರಿ ಕೊಟ್ಟಿದ್ದೇವೆ. ಅದು ಎಷ್ಟು ಸರಿನೋ ಎಷ್ಟು ತಪ್ಪೋ ನಿಮಗೆ ಬಿಟ್ಟದ್ದು. ನಾವು ದಯವಿಟ್ಟು ನಿಮ್ಮ ಒಂದು ಪ್ರತಿಭೆಗೆ ಪುರಸ್ಕಾರವನ್ನು ಮಾತ್ರ ಕೊಡೋದು. ಪ್ರಥಮವಾಗಿ ಶ್ವೇತಾ, ಕ್ಲಾಪ್ ಹೊಡೀರಿ. ಪ್ರಥಮ ಬಹುಮಾನವನ್ನು ಮುಕ್ತೇಶ್ವರರಾದ 1ನೇ ಮುಕ್ತೇಶ್ವರರಾದ ಗಣೇಶಾಚಾರ್ಯ ನೀಡಬೇಕಾಗಿ ಕೇಳ್ಕೊಳ್ತೇವೆ. ದ್ವಿತೀಯ ಬಹುಮಾನ ಪ್ರೀತಿ. ದ್ವಿತೀಯ ಬಹುಮಾನ ಚೇಂಜ್ ಮಾಡಿ ವಿಶ್ವನಾಥಾಚಾರ್ಯ. ತೃತೀಯ ಬಹುಮಾನ ಸುಧಾ. ನೋಡಿ ಕ್ಲಾಪ್ ಕೊಡಿ. ಮುಂದಿನ ಸ್ಪರ್ಧೆ ಲಿಂಬೆ ಮತ್ತೆ ಚಮಚದಲ್ಲಿ ಇದರಲ್ಲಿ ಸೀರೆಯವರು ಮತ್ತು ಚೂಡಿದಾರ ಅಂತ ಇದೆ. ಸೀರೆಯವರಲ್ಲಿ ಪ್ರಥಮ ಸುಗುಣ, ಹಿರಿಯ ಸದಸ್ಯರು ಸುಗುಣ ಅವರು. ಹೋಗಿ ಎರಡನೇದಾಗಿ ಶ್ರೀದೇವಿ ಅವರ
ಹೇಳಿದೆ. ಇದೆ ನಮ್ಮ ಮೂರನೇದಾಗಿ ಗೀತಾ ಮತ್ತು ಸುಧಾ ಇವರಿಬ್ಬರು ಲಿಂಬೆ ಚಮಚದಲ್ಲಿ ಮೂರನೇ ಬಹುಮಾನವನ್ನ ಪಡ್ಕೊಂಡಿದ್ದಾರೆ. ಇಬ್ಬರಿಗೆ ಹೋಗಿದೆ. ಗೀತಾ ಮತ್ತೆ ಸುಧಾ. ಚೂಡಿದಾರದಲ್ಲಿ ಲಿಂಬೆ ಚಮಚದಲ್ಲಿ ಚೂಡಿದಾರದ ವಿಭಾಗದಲ್ಲಿ ಶ್ವೇತಾ ಅವರಿಗೆ ನಮ್ಮ ಸಂಘದ ಸದಸ್ಯ ಕೂಡವಳಿಕೆ ಸದಸ್ಯರಾದ ಸುರೇಶ್ ಆಚಾರ್ಯರು ನೀಡಬೇಕು ವಿನಂತಿ. ಎರಡನೇ ಬಹುಮಾನ ಸುಧಾ, ಇದನ್ನ ಚಂದು ಅವರು ಕೊಡಬೇಕಾಗಿ ಕೇಳಿಕೊಳ್ತೇನೆ. ಸದಸ್ಯರು ಇದ್ರೆ ಬರ್ಬೋದು, ಅಲ್ಲಿ ಒಳಗೆ ಕೂತ್ಕೊಳ್ಬೇಡಿ, ಬನ್ನಿ. ಧನ್ಯವಾದ ಚಂದು ಹಾಗೂ ಶ್ವೇತಾ ಅವರು. ಸುಧಾ ಸೌಮ್ಯ ಅವರಿಗೆ ಸಂಜೀವಿ ಟೀಚರ್ ಅವರು ಕೊಡಬೇಕು. ಕಡಲೆ ಎಕ್ಕುವ ಸ್ಪರ್ಧೆಯಲ್ಲಿ ಪ್ರಥಮ ಶಶಿಕಲಾ ಅವರಿಗೆ ಮದನ್ ಅವರು. ಶಶಿಕಲಾ. ಎರಡನೇ ಬಹುಮಾನ ಸಂಜೀವಿ. ಮೂರನೇ ಬಹುಮಾನ ರೇಖಾ ಪರವಾಗಿ ಉಮೇಶಾಚಾರ್ಯ ಅವರು ಬರ್ಬೋದು. ಅವರಿಗೆ ಮನೋಹರ್ ಅವರು ಕೊಡಬೇಕು. ಮನೋಹರ್ ಇದು ಆಕ್ಚುಲಿ 3 ನಿಮಿಷದಲ್ಲಿ ಇದ್ದಂತಹ ಸ್ಪರ್ಧೆ. ಧನ್ಯವಾದಗಳು ಉಮೇಶ್ ಹಾಗೂ ಮನೋಹರ್ ಅವರು. ಶಕುಂತಲಾ ಅವರು ಕೊಡಬೇಕು. ಇದು 1 ನಿಮಿಷದಲ್ಲಿ ಸೆಕೆಂಡ್ ಸ್ಪರ್ಧೆಯಲ್ಲಿ ಸೆಕೆಂಡ್ ಆಗಿ ರನ್ನರ್ಸ್ 2 ಜನ ಇದ್ದಾರೆ. ಸುಧಾ ಮತ್ತೆ ರಶ್ಮಿ ಈಕ್ವಲ್ ಆಗಿ ಹೋಗಿದೆ. ಸುಧಾ ಮತ್ತು ರಶ್ಮಿ ಬರ್ಬೋದು, ನಮ್ಮ ಕೂಡುವಳಿಕೆ ಸದಸ್ಯರು ಬರ್ಬೋದು. ಪ್ರಭಾ ಅವರಿಗೆ ಗಣೇಶ್ ಅವರ ಧರ್ಮಭಕ್ತಿ. ಮ್ಯೂಸಿಕಲ್ ಚೇರ್ ವಿಭಾಗದಲ್ಲಿ ಪ್ರಥಮ ಬಹುಮಾನ ಸುಧಾ, ನನ್ನ ಅಮ್ಮ ಇಂದಿರಾ ಆಚಾರ್ಯ. ಎರಡನೇ ಬಹುಮಾನ ರಮೇಶ್ ಆಚಾರ್ಯ ಹಾಗೂ ಪ್ರಶಾಂತ್ ರಾಯರಕೆರೆ. ಧನ್ಯವಾದ ಅವರಿಗೆ. ಅವರ ಕೊಡಬೇಕಾಗಿ ಕಾಣುತ್ತಿಲ್ಲ, ಇಂಚಿತಿರ್ಲ. ಥರ್ಡ್ ಪ್ರೈಸ್ ಆಯುಷ್.
ಈಗ ಬಲೂನ್ ಗೇಮಲ್ಲಿ ಪ್ರಮೋದಿಗೆ ಬಲೂನ್ ಗೇಮಲ್ಲಿ ಪ್ರಮೋದ್ ಮೂರನೇ ಬಹುಮಾನ ಗಂಗಾಧರ್. ಬಲೂನ್ ಗೇಮಲ್ಲಿ ಗಂಗಾಧರ್ ತಂಡದ ಪರವಾಗಿ ಓಪನ್ ಇದ್ದೆ ಕೊಡಬಹುದು. ಓಪನ್ ಕೊಡಿ. 9 ಜನ ದೊಡ್ಡ ತಂಡ. ಇವರು ಹೇಳ್ದ ಹಗ್ಗ ಈಗ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ, ಪ್ರೈಸ್ ಎಲ್ಲಿ ಉಂಟು? ಎಲ್ಲ ಹಂಚಿಕೊಳ್ಳಿ. ಒಬ್ರು ಕೊಟ್ಟಿದ್ದಿ ಮತ್ತೆ ಹಂಚಿಕೊಳ್ಳಿ. ಪ್ಯಾಕ್ ಮಾಡ್ಲಿಕ್ಕೆ ಸಮಯದ ಅಭಾವ. ಧನ್ಯವಾದಗಳು. ಗಂಡಸರ ವಿಭಾಗದಲ್ಲಿ ಗಂಗಾಧರ್, ಮದನ್, ನವೀನ್, ಸುಶಾಂತ್, ಯಶವಂತ್, ಗಣೇಶ್, ಚಂದನ್ ಇವರಿಗೆ ನಮ್ದು ಅತಿಥಿಯಾದಂಥ ಕಿರಣ್ RSS ಇದ್ದು ತಾಲೂಕು ಬೌದ್ಧಿಕ್ ಆಗಿರುವಂಥ ಕಿರಣ್ ಶೆಟ್ಟಿ ಅವರು ಕೊಡಬೇಕಾಗಿ ಕೇಳಿಕೊಳ್ತೇನೆ. ಬನ್ನಿ. ಒಟ್ಟು 6 ಜನ ಆಗ್ಬೇಕು. 6 ಅಲ್ಲ 7 ಜನ. 7 ಜನ ಎಲ್ಲಿದ್ದಾರೆ? ಗಂಗಾಧರ್, ಮದನ್, ನವೀನ್, ಸುಶಾಂತ್, ಯಶವಂತ್. ಶಕುಂತಲ ಅವರು ಕೊಡಬೇಕಾಗಿ ನಮಗೆ. ದ್ವಿತೀಯ ಶ್ವೇತಾ ಅವರಿಗೆ ಗಣೇಶಾಚಾರ್ಯ. ತೃತೀಯ ಪ್ರಭಾ. ನೀವಿದ್ರಲ್ಲ, ಕ್ಲಾಪ್ ಹಾಕಿ. ಅವರಿಗೆ ಸಂಜೀವಿ ಟೀಚರ್ ಅವರು ಕೊಡಬೇಕು. ಇನ್ಯಾವುದು ಬಿಟ್ಟು ಹೋಗಿದ್ರೆ ಹೇಳಿ. ಮೂರನೇ ಬಹುಮಾನ ನಾನು ಅಂದ್ಕೊಂಡೇ ಇಲ್ಲ ಇಷ್ಟೆಲ್ಲ ಪ್ರೈಸಸ್ ನಂಗೆ ಸಿಕ್ತು. ಸಖತ್ ಖುಷಿ ಆಯಿತು. ಪ್ರೈಸ್ ಸಿಕ್ತು ಅನ್ನೋದಕ್ಕಿಂತ ಸಖತ್ ಎಂಟರ್ಟೈನ್ ಆಗಿತ್ತು. ಒಳ್ಳೆ ಮಜಾ ಮಾಡಿದ್ವಿ. ಆ ಟೈಮ್ ಹೇಗೆ ಕಳೆದೋಯ್ತು ಅನ್ನೋದೇ ಗೊತ್ತಾಗಿಲ್ಲ. 3 ಗಂಟೆಯಿಂದ 7 ಗಂಟೆವರೆಗೂ ಸಖತ್ ಎಂಜಾಯ್ ಮಾಡಿದ್ವಿ. ಇದಾದಮೇಲೆ ನಾವು ನಂದಿಕೋರಿದ್ದು ತುಟ್ಟೆದಾರಕ್ಕೆ ಹೋದ್ವಿ. ಅದು ವ್ಲಾಗನ್ನ ನಾನು ನೆಕ್ಸ್ಟಲ್ಲಿ ಶೇರ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.